ಗುರುವಾರ ಮಧ್ಯಾಹ್ನ 11 ಗಂಟೆಯ ಒಂದು ಸ್ಲಾಟ್ ಏನಿದೆ, ಆ ಸ್ಲಾಟಲ್ಲಿ ಸಖತ್ ಡಾಮಿನೇಟ್ ಆಗಿ ಮುಂದುವರಿತಾ ಇದ್ದಂತಹ ಅಶ್ವಿನಿ ಅವರ ವೇಗ ಏನಿದೆ ಅದು ಡೌನ್ ಆಗಿದೆ. ರಘು ಅವರು ಕೂಡ ತುಂಬಾನೇ ಸ್ಪೀಡ್ ಆಗಿನೇ ಮುಂದೆ ಹೋಗ್ತಾ ಇದ್ರು, ಅವರ ವೇಗ ಕೂಡ ಡೌನ್ ಆಗಿರುವಂತದ್ದು. ಕಾವ್ಯ ಅವರು ಜಬರ್ದಸ್ತ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ. ಹಾಗೇನೆ ಧನುಷ್ ಅವರು ಕೂಡ ತಕ್ಕ ಮಟ್ಟಿಗೆ ಕಂಬ್ಯಾಕ್ ಅನ್ನ ಮಾಡಿದ್ದು, ಟಾಪ್ 2 ನಲ್ಲಿರುವಂತಹ ರಕ್ಷಿತಾ ಮತ್ತೆ ಗಿಲ್ಲಿ ಅವರಂತೂ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇವರ ಅಭಿಮಾನಿಗಳು ಲಕ್ಷಗಳಲ್ಲ ಮಿಲಿಯನ್ ಗಟ್ಟಲೆ ಓಟನ್ನ ಮಾಡ್ತಾ ಇದ್ದಾರೆ. ಸೊ ಒಂದ್ಸಲ ಇವಾಗ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಅನ್ನ ಕೇಳಿದ್ರೆ 100% ಶಾಕ್ ಆಗ್ತೀರಾ, ಮತ್ತೆ ಇದಪ್ಪ ಫಿನಾಲೆ ಅಂತ ಹೇಳಿ ಅನ್ಸುತ್ತೆ. ಆ ರೇಂಜಿಗೆ ಓಟುಗಳು ಬರ್ತಾ ಇರುವಂತದ್ದು. ಸೊ ಬನ್ನಿ ಹಾಗಾದ್ರೆ ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಅಂದ್ರೆ ಬೆಳಿಗ್ಗೆ 11 ಗಂಟೆಗೆ 2ನೇ ಸ್ಲಾಟ್, ಇದು 3ನೇ ಸ್ಲಾಟ್ ಆಗಿರುತ್ತೆ. ಈ ನಡುವೆ 3 ಗಂಟೆಗಳ ಕಾಲಾವಕಾಶ ಕೂಡ ಇತ್ತು. ಈ ಸಮಯದಲ್ಲಿ ಎಷ್ಟೆಲ್ಲ ಓಟುಗಳು ಬಂದಿದಾವೆ, ಮತ್ತೆ ಅದರಿಂದಾಗಿ ಟೋಟಲ್ ಆಗಿ ಓಟುಗಳು ಎಷ್ಟಾಗಿದಾವೆ, ಎಷ್ಟು ಪರ್ಸೆಂಟೇಜ್ ಓಟ್ ಆಗಿದೆ, ಸೊ ಯಾರು ಎಷ್ಟರಿಗಿಂತ ಅಂದ್ರೆ ಎಷ್ಟು ಓಟುಗಳಿಂದ ಯಾರಿಂದ ಮುಂದೆ ಇದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಸೊ ಮೊದಲನೇದಾಗಿ ಎಷ್ಟು ಓಟ್ ಆಗಿದೆ, ಸೊ ಅದನ್ನ ನೋಡೋಣ. ಯಾಕಂತಂದ್ರೆ ತುಂಬಾ ಜನರಿಗೆ ಡೈರೆಕ್ಟ್ ಆಗಿ ವೋಟಿಂಗ್ ರಿಸಲ್ಟ್ ಅನ್ನೇ ನೋಡೋದಿರುತ್ತೆ, ಕೆಲವರಿಗೆ ಎಷ್ಟು ಡಿಫರೆನ್ಸ್ ಬಂದಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋದಿರುತ್ತೆ. ಸೊ ಹೀಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೆ ಏನ್ ಕಂಟೆಂಟ್ ಬೇಕೋ ಅದನ್ನ ಮೊದಲು ಕೊಡೋಣ. ಸೊ ನಿಮ್ಗೆ ಇಷ್ಟ ಆಗುವಂತಹ ಪೂರ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಪೂರ್ತಿ ವಿಡಿಯೋನ ನೀವು ನೋಡ್ತಾ ಹೋಗಬಹುದು, ಅಥವಾ ಸ್ಟಾರ್ಟಿಂಗ್ ಅಷ್ಟೇ ಸಾಕು, ಎಷ್ಟು ಓಟ್ ಬಂದಿದೆ ಅನ್ನೋದಷ್ಟೇ ಸಾಕು, ಡೀಟೇಲ್ ಆಗಿ ಬೇಡ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಓಟ್ ಅಷ್ಟೇ ನೋಡಿ. ಸೊ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಟೋಟಲ್ ಆಗಿ ಇವಾಗ ಆಗಿರುವಂತಹ ಓಟುಗಳನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಕೊನೆಯ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಅವ್ರು ಬಂದು ಕೂತಿದ್ದಾರೆ. ಇವರು ಆಕ್ಚುಲ್ ಆಗಿ 5ನೇ ಪ್ಲೇಸ್ ಅಲ್ಲಿ ಇದ್ರು. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಈ ಒಂದು ಸ್ಲಾಟ್ ಅಲ್ಲಿ ಕಡಿಮೆ ಓಟುಗಳು ಬಂದಿದೆ. ಎಷ್ಟು ಓಟ್ ಬಂದಿದೆ, ಸೊ ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ, ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ. ಮೊದಲು ಟೋಟಲ್ ಆಗಿ ಎಷ್ಟಾಗಿದೆ ಅದನ್ನ ನೋಡೋಣ. ಸೊ ಟೋಟಲ್ ಆಗಿ ಇವಾಗ ಅಶ್ವಿನಿ ಗೌಡ ಅವರಿಗೆ 30,70,123 ಓಟುಗಳಾಗಿರುವಂಥದ್ದು. ಇಷ್ಟೆಲ್ಲ ಓಟುಗಳು, 3 ಮಿಲಿಯನ್ ಇಷ್ಟು ಓಟುಗಳು ಬಂದರೂ ಕೂಡ ಇವರು ಕೊನೆಯ ಪ್ಲೇಸ್ ಅಲ್ಲಿ ಇದ್ದಾರೆ. ಅಶ್ವಿನಿ ಗೌಡ ಅವರು ಕೊನೆಯ ಪ್ಲೇಸ್ ಅಲ್ಲಿ ಇದ್ದಾರೆ. 30 ಲಕ್ಷ ಓಟುಗಳನ್ನ ಗಳಿಸ್ಕೊಂಡಿದ್ರು ಕೂಡ ಕೊನೆಯ ಪ್ಲೇಸ್ ಅಶ್ವಿನಿ ಗೌಡ ಅವರದ್ದಾಗಿದೆ. ಹಾಗೇನೆ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಧನುಷ್ ಗೌಡ, ಇವರಿಗೂ ಕೂಡ 30 ಲಕ್ಷ ಓಟುಗಳನ್ನೇ ಬಂದಿದೆ. ಬಟ್ 30,95,678 ಓಟುಗಳು ಬಂದಿದೆ. ಸೊ ಇದರ ಪರಿಣಾಮವಾಗಿ ಅಶ್ವಿನಿ ಅವರಿಗಿಂತ ಜಾಸ್ತಿ ಓಟ್ ಇದು. ಸೊ ಹೀಗಾಗಿ ಇವರು 6ನೇ ಪ್ಲೇಸ್ ಅಲ್ಲಿ ಇದ್ದವರು 5ನೇ ಪ್ಲೇಸಿಗೆ ಬಂದಿದ್ದಾರೆ. ಮತ್ತೆ ಅಶ್ವಿನಿ ಅವರ ಓಟಲ್ಲಿ ಸ್ವಲ್ಪ ಡೌನ್ ಫಾಲ್ ಆಗಿರೋದ್ರಿಂದ ಅವರು 6ನೇ ಪ್ಲೇಸಿಗೆ ಹೋಗಿದ್ದಾರೆ. ಹಾಗೇನೆ 4ನೇ ಪ್ಲೇಸ್ ಅಲ್ಲಿ ಇಲ್ಲಿ ಕಾವ್ಯ ಶೈವ ಅವರು ಇದ್ರು. ಬೆಳಗಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಮೊದಲು ಕಾವ್ಯ ಅವರು 3ನೇ ಪ್ಲೇಸ್ ಅಲ್ಲಿ ಇದ್ರು. ಮಧ್ಯಾಹ್ನ 11 ಗಂಟೆಗೆ 4ನೇ ಪ್ಲೇಸಿಗೆ ಬಂದ್ರು. ಇವಾಗ ಅಗೇನ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಹೀಗಾಗಿ 4ನೇ ಪ್ಲೇಸಿಗೆ ಮ್ಯೂಟೆಂಟ್ ರಘು ಅವರು ಬಂದು ಕೂತಿದ್ದಾರೆ. ಹಾಗಂತ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಏನು ಇಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನ ಕೂಡ ಹೇಳ್ತೀನಿ ಮುಂದೆ. ಇಲ್ಲಿ ಮ್ಯೂಟೆಂಟ್ ರಘು ಅವರು ಇವಾಗ 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಮತ್ತೆ ಅವರಿಗೆ 31,28,456 ಓಟುಗಳು ಬಂದಿರುವಂತದ್ದು. ಮತ್ತೆ ಇದೆಷ್ಟು ಪರ್ಸೆಂಟೇಜ್ ಆಗುತ್ತೆ ಅದರ ಬಗ್ಗೆ ಕೂಡ ಮುಂದೆ ಹೇಳ್ತೀನಿ. ಸದ್ಯಕ್ಕಂತೂ ಇವರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು 3ನೇ ಪ್ಲೇಸ್ ಅಲ್ಲೇ, ಸೊ ಇದು ಕಮ್ ಬ್ಯಾಕ್. 4ನೇ ಪ್ಲೇಸಿಗೆ ಹೋಗಿದ್ರು ಕಾವ್ಯ ಅವರು, ಇವಾಗ 3ನೇ ಪ್ಲೇಸಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಬರೋಬ್ಬರಿ 31,55,234 ಓಟುಗಳು. ಸೊ ಈ ರೇಂಜಿಗೆ ಓಟುಗಳು ಬಂದಿದ್ದಾವೆ ಇಲ್ಲಿ ಕಾವ್ಯ ಶೈವ ಅವರಿಗೆ. ಸೊ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡ್ತಾ ಹೋಗೋಣ. ಆದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವರಿಗೆ ಎಷ್ಟು ಟೋಟಲ್ ಆಗಿ ಓಟ್ ಬಂದಿದೆ, ಸೊ ಅದನ್ನ ಒಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಬಂದಿರೋ ಓಟುಗಳು ಕಾವ್ಯ ಅವರಿಗೆ 31 ಲಕ್ಷ ಆಗಿದ್ರೆ, ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ 69,85,432 ಓಟುಗಳು ರಕ್ಷಿತಾ ಶೆಟ್ಟಿ ಇವರ ಪಾಲಾಗಿರುವಂತದ್ದು. ಕ್ರೇಜಿ ನಂಬರ್ಸ್, ಇನ್ಕ್ರೆಡಿಬಲ್ಸ್ ನಂಬರ್ ಅಂತಾನೆ ಹೇಳ್ಬಹುದು. ಸೂಪರ್ ಆಗಿ ಇವರು ಓಟನ್ನು ಗಳಿಸ್ಕೊಳ್ತಾ ಇದ್ದಾರೆ. ಹಾಗೇನೆ ಸೆಕೆಂಡ್ ಪ್ಲೇಸ್ ಅನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇನ್ನು ಗಿಲ್ಲಿ ನಟ ಅವರು ಸೊ ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದಾರೆ. ಬರೋಬ್ಬರಿ 84 ಲಕ್ಷ ಗುರು, ಕ್ರೇಜಿ ಅಂತಾನೆ ಹೇಳ್ಬೋದು. 84,56,789 ಓಟುಗಳು ಗಿಲ್ಲಿ ನಟ ಇವರ ಪಾಲಾಗಿರುವಂತದ್ದು. ಎಷ್ಟು ಡಿಫ್ರೆನ್ಸ್ ಇದೆ ಇವಾಗ ಹಾಗಾದ್ರೆ, ಸೊ ಅದನ್ನ ನೋಡೋದಾದ್ರೆ ಅದಕ್ಕೂ ಮೊದಲು ಎಷ್ಟು ಈ ಸ್ಲಾಟ್ ಅಲ್ಲಿ ಪರ್ಟಿಕ್ಯುಲರ್ ಈ ಸ್ಲಾಟ್ ಅಲ್ಲಿ ಯಾರಿಗೆ ಹೆಚ್ಚು ಓಟ್ ಬಂದಿದೆ ಮತ್ತೆ ಏನು ಬದಲಾವಣೆ ಆಗಿದೆ ಅದನ್ನ ನೋಡೋದಾದ್ರೆ, ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಲಾಟ್ 2ನೇ ಸ್ಲಾಟ್ ಇಂದ 3ನೇ ಸ್ಲಾಟ್ ಇರೋ ಡಿಫ್ರೆನ್ಸ್ ಏನಿದೆ 3 ಗಂಟೆ ಅವಧಿ, ಆ ಸಮಯದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಬರೋಬ್ಬರಿ 9,74,692 ಓಟುಗಳು ಬಂದಿದ್ದಾವೆ ಅಂತ ಹೇಳಿದ್ರೆ, ಪ್ರತಿ ಗಂಟೆಗೆ ಅರೌಂಡ್ 3.25 ಲಕ್ಷ ಓಟುಗಳು ಬಂದ ರೀತಿನಲ್ಲಾಯ್ತು. ಹಾಗೇನೆ ಧನುಷ್ ಗೌಡ ಅವರಿಗೆ 10,15,559 ಓಟುಗಳು ಬಂದಿದ್ದಾವೆ 3 ಗಂಟೆನಲ್ಲಿ. ಇವರಿಗೂ ಕೂಡ ಅರೌಂಡ್ 3,20,000 ಸಮಥಿಂಗ್ ಓಟುಗಳು ಬಂದ ರೀತಿನಲ್ಲಾಯ್ತು. ಪ್ರತಿ ಗಂಟೆಗೆ 20 ಅಲ್ಲ, ಅದಕ್ಕಿಂತ ಹೆಚ್ಚಾಗುತ್ತೆ, 25, 30 ಆ ರೇಂಜ್ ಓಟುಗಳು ಬಂದ ರೀತಿನಲ್ಲಾಯ್ತು. ಬಟ್ ಡೌನ್ ಆಗಿರೋದಿಲ್ಲಿ ರಘು ಅವರಿಗೆ. ಸೊ ಅವರಿಗೆ 9,78,115 ಓಟುಗಳು ಬಂದಿದ್ದಾವೆ. ಸ್ವಲ್ಪ ಸ್ಲೋ ಆಗಿದೆ ಧನುಷ್ ಅವ್ರಿಗಿಂತ ಈ ಸ್ಲಾಟ್ ಅಲ್ಲಿ, ಪರ್ಟಿಕ್ಯುಲರ್ ಆಗಿ ಈ ಸ್ಲಾಟ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಓಟುಗಳು ಬರ್ತಾ ಇದ್ದಾವೆ. ಹಾಗೇನೆ ಕಾವ್ಯ ಶೈವ ಅವ್ರು ನೋಡೋದಾದ್ರೆ ಈ 4ರಲ್ಲಿ ಅಂದ್ರೆ ಧನುಷ್, ಅಶ್ವಿನಿ
ಹಾಗೇನೆ ರಘು ಮತ್ತೆ ಕಾವ್ಯ, ಈ ನಾಲ್ವರಲ್ಲಿ ಕಾವ್ಯ ಅವರಿಗೇನೆ ಈ ಸ್ಲಾಟ್ ಅಲ್ಲಿ ಹೆಚ್ಚು ಓಟುಗಳು ಬಂದಿರೋದು. 10,34,342 ಓಟುಗಳು ಇವರಿಗೆ ಬಂದಿದೆ. ಸೊ ಇದರ ಪರಿಣಾಮವಾಗಿನೇ ಇಲ್ಲಿ ಕಾವ್ಯ ಅವರು ಕಂಬ್ಯಾಕ್ ಮಾಡಿರೋದು ಮತ್ತು ಸೆಕೆಂಡ್ ಹೈಯೆಸ್ಟ್ ಬಂದಿರೋದು ಧನುಷ್ ಅವರಿಗೆ ಈ ಸ್ಲಾಟ್ ಅಲ್ಲಿ. ಸೊ ಹೀಗಾಗಿ ಧನುಷ್ ಅವರು ಕೂಡ ಕಂಬ್ಯಾಕ್ ಮಾಡಿದ್ದಾರೆ. ಮತ್ತೆ ಮೂರನೇ ಹೈಯೆಸ್ಟ್ ಬಂದಿರೋದು ಮ್ಯೂಟೆಂಟ್ ರಘು ಅವರಿಗೆ 4ನೇ ಪ್ಲೇಸ್ ಸಿಕ್ಕಿದೆ. ಮತ್ತೆ ಕಡಿಮೆ ಓಟನ್ನು ಗಳಿಸ್ಕೊಂಡಿರುವಂತಹ ಅಶ್ವಿನಿ ಅವರಿಗೆ ಕೊನೆಯ ಪ್ಲೇಸ್ ಸಿಕ್ಕಿದೆ. ಮತ್ತೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ ಇಲ್ಲಿ ಟೋಟಲ್ ಆಗಿ ರಕ್ಷಿತಾ ಶೆಟ್ಟಿ ಅವರಿಗೆ 21,72,865 ಓಟುಗಳು ಬಂದಿದ್ದಾವೆ. 2 ಮಿಲಿಯನ್ ಜಸ್ಟ್ 3 ಅವರ್ಸ್ ಅಲ್ಲಿ. ಸೂಪರ್. 7 ಲಕ್ಷ ಓಟುಗಳು ಪ್ರತಿ ಗಂಟೆಗೆ ಬಂದ ರೀತಿನಲ್ಲಾಯಿತು. ಇನ್ನು ಗಿಲ್ಲಿ ನಟ, ಸೊ ಅವರಿಗೆ ಎಷ್ಟು ಓಟ್ ಬಂದಿರಬಹುದು ಜಸ್ಟ್ ಗೆಸ್ ಮಾಡಿ ನೋಡಿ. ಆಲ್ಮೋಸ್ಟ್ 9 ಲಕ್ಷ ಓಟುಗಳು ಪ್ರತಿ ಗಂಟೆಗೆ ಇವರಿಗೆ ಬಂದಿದೆ. ಸೊ ಇದರ ಪರಿಣಾಮವಾಗಿ 26,11,666 ಓಟುಗಳು ಗಿಲ್ಲಿ ನಟ ಅವರಿಗೆ ಬಂದಿದೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ. ಸೊ ಹೀಗಾಗಿ ಇವಾಗ ಫೈನಲ್ ಆಗಿ 30% ಓಟ್ ಏನಿದೆ ಗಿಲ್ಲಿ ನಟ ಅವರದ್ದಾಗಿದೆ. 25.3% ಓಟ್ ಏನಿದೆ ಅದು ರಕ್ಷಿತಾ ಶೆಟ್ಟಿ ಅವರ ಪಾಲಾಗಿದೆ. ಹಾಗೆಯೇ 11.3% ಓಟ್ ಕಾವ್ಯ ಶೈವ ಅವರ ಪಾಲಾಗಿದೆ. 11.2% ಓಟ್ ಇದು ಮ್ಯೂಟೆಂಟ್ ರಘು ಅವರ ಪಾಲಾಗಿದೆ. 11.1% ಓಟ್ ಏನಿದೆ ಅದು ಧನುಷ್ ಗೌಡ ಅವರ ಪಾಲಾಗಿದೆ. ಮತ್ತೆ ಅರೌಂಡ್ 11% ಅಥವಾ 10.9% ಓಟ್ ಏನಿದೆ ಅಶ್ವಿನಿ ಗೌಡ ಅವರ ಪಾಲಾಗಿರುವಂಥದ್ದು. ಸದ್ಯಕ್ಕಂತೂ ಈ ನಾಲ್ವರು ನೆಕ್ ಟು ನೆಕ್ ಫೈಟ್ ಅನ್ನು ಕೊಡ್ತಾ ಇದ್ದಾರೆ. ಬಾಟಮ್ 4 ನಲ್ಲಿ ಇರುವಂತಹ ನಾಲ್ವರು ಕಾವ್ಯ, ರಘು, ಹಾಗೇನೆ ಅಶ್ವಿನಿ ಗೌಡ ಮತ್ತೆ ಧನುಷ್ ಅವರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಧನುಷ್ ಅವರಿಗೆ ಅಶ್ವಿನಿ ಗೌಡ ಅವರಿಗಿಂತ ಕೇವಲ 25,555 ಓಟುಗಳು ಜಾಸ್ತಿ ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ರಘು ಅವರಿಗೆ ಧನುಷ್ ಅವರಿಗಿಂತ 32,778 ಓಟುಗಳು ಜಾಸ್ತಿ ಬಂದಿದೆ. ಅದೇ ರೀತಿಯಾಗಿ ಕಾವ್ಯ ಶೈವ ಅವರಿಗೆ ರಘು ಅವರಿಗಿಂತ 26,778 ಓಟುಗಳು ಜಾಸ್ತಿ ಬಂದಿದೆ. ಸೊ ಹೀಗಾಗಿ ದೊಡ್ಡ ಮಟ್ಟದ ಡಿಫರೆನ್ಸ್ ಏನು ಕೂಡ ಇಲ್ಲ. ಆಕ್ಚುಲ್ ಆಗಿ ದೊಡ್ಡ ಮಟ್ಟದ ಡಿಫರೆನ್ಸ್ ಇರೋದೇ ಸೆಕೆಂಡ್ ಪ್ಲೇಸಿಗೆ ಮತ್ತೆ 3ನೇ ಪ್ಲೇಸಿಗೆ. ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬರೋಬ್ಬರಿ 38 ಲಕ್ಷ ಓಟುಗಳಿಂದ 38,30,198 ಓಟುಗಳಿಂದ ಕಾವ್ಯ ಶೈವ ಅವರಿಗಿಂತಲೂ ಮುಂದೆ ಇದ್ದಾರೆ. ಸೊ 3 ಮಿಲಿಯನ್ 3.8 ಮಿಲಿಯನ್ ಆಕ್ಚುಲಿ 3.8 ಮಿಲಿಯನ್ ಓಟು 38 ಲಕ್ಷ ಓಟಿಂದ ಮುಂದೆ ಇದ್ದಾರೆ ಕಾವ್ಯ ಶೈವ ಅವರಿಗಿಂತನೂ. ಸೂಪರ್ ಅಂತ ಹೇಳ್ಬಹುದು. ಕಾವ್ಯ ಅವ್ರಿಗೆ ಇನ್ನೂ ಕೂಡ ಓಟ್ ಬರಬಹುದು, ಯಾಕಂತಂದ್ರೆ ಒಳ್ಳೆ ಫ್ಯಾನ್ ಬೇಸ್ ಇದೆ. ಸೊ ಓಟ್ ಬರೋ ಚಾನ್ಸಸ್ ಇದೆ. ಇನ್ನು ಜಸ್ಟ್ ಗುರುವಾರ ಮಧ್ಯಾಹ್ನ ಆಗಿರೋದು ಅಷ್ಟೇನೆ. ಶುಕ್ರವಾರ ನಾಳೆ ಕೂಡ ಇದೆ, ಶನಿವಾರ ಕೂಡ ಇದೆ, ರವಿವಾರ ಬೆಳಿಗ್ಗೆ 11 ಗಂಟೆ ತನಕ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇದೆ. ಸೊ ಆಲ್ಮೋಸ್ಟ್ ಪ್ರತಿಯೊಂದು ಸ್ಪರ್ಧಿಗಳು ಕೂಡ 1 crore ಹತ್ತತ್ರ ರೀಚ್ ಮಾಡಬಹುದೇನೋ. ಪ್ರತಿ ಸ್ಪರ್ಧಿಗಳು ಟಾಪ್ 2 ನಲ್ಲಿರೋರಂತೂ ಆರಾಮಾಗಿ ಕ್ರೋರ್ಸ್ನೆಲ್ಲ ದಾಟ್ಕೊಂಡು ಹೋಗ್ತಾರೆ, ಅದರಲ್ಲಿ ಡೌಟೇ ಬೇಡ. ಬಾಟಮ್ ಅಲ್ಲಿ 6ನೇ ಪ್ಲೇಸಲ್ಲಿ ಇರೋರು ಕೂಡ ಆಲ್ಮೋಸ್ಟ್ 1 crore ಟಚ್ ಮಾಡೋ ಚಾನ್ಸಸ್ ಕೂಡ ಇದೆ. ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ವೋಟಿಂಗ್ ರಿಸಲ್ಟ್ ಮುಂದೆ ಬರ್ತಾ ಇದ್ದ ಹಾಗೆಯೇ. ಸದ್ಯಕ್ಕಂತೂ ಇಲ್ಲಿ ಕಾವ್ಯ ಅವರಿಂದ ರಕ್ಷಿತಾ ಅವರಿಗೆ 38 ಲಕ್ಷಕ್ಕಿಂತ ಹೆಚ್ಚಿನ ಓಟ್ನ ಡಿಫ್ರೆನ್ಸ್ ಇದೆ. ಹಾಗೆಯೇ ರಕ್ಷಿತಾ ಅವರಿಂದ ಗಿಲ್ಲಿ ಅವರಿಗೆ 14,71,357 ಓಟ್ಗಳ ಡಿಫ್ರೆನ್ಸ್ ಇರುವಂಥದ್ದು. ದೊಡ್ಡ ಮಟ್ಟದ ಓಟ್ ಡಿಫ್ರೆನ್ಸ್ ಇಲ್ಲೂ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರೋದು, ಒಂದು ಪ್ರತಿ ಸಲ ಗಿಲ್ಲಿ ಮತ್ತೆ ರಕ್ಷಿತ್ ಅವರಿಗೆ ಎಷ್ಟು ಓಟ್ ಬರುತ್ತೆ ಅನ್ನೋದು, ಮಿಲಿಯನ್ ಗಟ್ಟಲೆ ಓಟ್ ಬರ್ತಾ ಇದೆ. ಅದಕ್ಕೂ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರೋದು ಬಾಟಮ್ 4 ನಲ್ಲಿ ಫೈಟ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ. ನೀವೇನೋ ನೋಡ್ತಾ ಇರ್ಬೋದು, ಎಷ್ಟೊಂದು ಫ್ಲಕ್ಚುಯೇಟ್ ಆಗ್ತಾ ಇದೆ ಪ್ಲೇಸ್. ಕಾವ್ಯ ಅವರು ಮೊದಲು 3ನೇ ಪ್ಲೇಸಿಂದ 4ಕ್ಕೆ ಹೋದ್ರು, ನಂತರ 3ಕ್ಕೆ ಬಂದರು. ರಘು ಅವರು 3ರಿಂದ 4ಕ್ಕೆ ಹೋದ್ರು. ಹಾಗೇನೆ ಧನುಷ್ ಅವರು ಕೂಡ ಅಷ್ಟೇ 5ಕ್ಕೆ ಇದ್ದಾರೆ, ಕೆಲವೊಂದ್ಸಲ 6ಕ್ಕೆ ಹೋಗ್ತಾ ಇದ್ದಾರೆ. ಅಶ್ವಿನಿ ಅವರು ಕೂಡ ಹಾಗೇನೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ, ಮತ್ತೆ ಡೌನ್ಫಾಲ್ ಆಗ್ತಾ ಇದೆ. ಸೊ ವಿಚಿತ್ರವಾಗಿ ಪ್ಯಾಟರ್ನ್ ಹೋಗ್ತಾ ಇದೆ, ಬಟ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಒನ್ ಸೈಡೆಡ್ ಆಗಿ ಹೋಗಿಲ್ಲ ಇನ್ನು. ಬಟ್ ಗಿಲ್ಲಿ ರಕ್ಷಿತ್ ಅವರಂತೂ ಟಾಪ್ 2 ನಲ್ಲಿ ಕೂತಿದ್ದಾರೆ. 3ನೇ ಪ್ಲೇಸಿಗಂತೂ ಹೆವಿ ಫೈಟ್ ನಡೀತಾ ಇದೆ. ಭಾರಿ ಕದನ ಅಂತ ಹೇಳ್ಬಹುದು, ಅಥವಾ ಭಾರಿ ಫೈಟ್ ಅಂತ ಹೇಳ್ಬೋದು, ಬಿಗ್ ಫೈಟ್ ಅಂತ ಬೇಕಾದ್ರೂ ಹೇಳ್ಬೋದು. ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ವೋಟಿಂಗ್ ಲೈನ್ಸ್. ನೋಡೋಣ, ಇನ್ನು ಕೇವಲ ವೋಟಿಂಗ್ ಲೈನ್ಸ್ ಓಪನ್ ಆಗಿ ಎಷ್ಟಾಯ್ತು, ರಾತ್ರಿ 11 ಗಂಟೆಗೆ ಓಪನ್ ಆಗಿದ್ದು. ಸೊ ಅಲ್ಲಿಂದ ಅರೌಂಡ್ 12-15 ಗಂಟೆ, ಟೋಟಲ್ ಆಗಿ 15 ಗಂಟೆನಲ್ಲೇ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ. ಇನ್ನು ರವಿವಾರ ಬೆಳಿಗ್ಗೆ 10 ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಅಂತ ಹೇಳಿದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ವೋಟಿಂಗ್ ರಿಸಲ್ಟ್ ಅನ್ನ ಪ್ರತಿ ಸಲ ತಿಳಿಸೋದಕ್ಕಾಗಿ. ಹಾಗೆಯೇ ನೀವು ಕೂಡ ವೇಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದಿರೋ ಎಲ್ರಿಗೂ ಕೂಡ ಡಬಲ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಅಟ್ಲೀಸ್ಟ್ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ತಾ ಇದ್ದೀರೋ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೆಚ್ಚಿನ ಸ್ಪರ್ಧೆ ಹೆಸರನ್ನು ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೋಡೋಣ ಯಾರ ಹೆಸರು ಜಾಸ್ತಿ ಬರತ್ತೆ ಅಂತ ಹೇಳಿ. ಹಾಗೆಯೇ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಮೆಂಟನ್ನು ಮಾಡಿದ್ರೆ ಆ ಕಮೆಂಟನ್ನು ಪಿನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.